ಮೊದಲನೇದಾಗಿ ಇವತ್ತಿನ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ, ವೇದಿಕೆ ಮೇಲೆ ಇರತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ನಿರ್ಮಾಪಕರಿದ್ದಾರೆ, ಕೆ ಮಂಜು ಅವರಿದ್ದಾರೆ, ರವಿ ಶ್ರೀವತ್ಸವ್, ನಾಗೇಶ್ ಕುಮಾರ್, ರೆಹಮಾನ್, ನಮ್ಮ ರಾಜೇಶ್ ರಾಮನಾಥ್, ಎಲ್ಲ ನನ್ನ ಸಹೋದ್ಯೋಗ ಕಲಾವಿದರು ಎಲ್ಲರೂ, ಮತ್ತೆ ರಮೇಶ್ ಭಟ್ ನಮ್ಮೆಲ್ಲರಿಗಿನ ಸೀನಿಯರ್ ಅವರು. ನಾನು ಅವರೆಲ್ಲ ಸಿಕ್ಕರೆ ಅವ್ರ ಹೆಸರು ನಮಗೆ ಸುಮ್ಮನೆ ಡಾರ್ಲಿಂಗ್ ಅಂತ ಇಬ್ರು ಮಾತಾಡೋದು ಇವತ್ತು. ಸೊ ಹೀಗಾಗಿ ಬಹಳ ಒಂದು ಹೌದೌದು ಈ ಯಜಮಾನ ಸಿನಿಮಾ ನಿಜವಾಗ್ಲೂ ಒಂದು ಇಟ್ ಈಸ್ ಒಂದು ದಾಖಲೆ, ಐತಿಹಾಸಿಕ. ನಾವೇನ್ ನೋಡ್ತೀವಿ ಮಾಡ್ತಾ ಅದೊಂದು ದಾಖಲೆನ. ಈ ದಾಖಲೆ ಯಜಮಾನ ಸಿನಿಮಾ ದಾಖಲೆ ಮುರಿಯೋದಕ್ಕೆ ಇನ್ನೊಂದು ಪಿಕ್ಚರ್ ಆಗ್ಲೇ ಇಲ್ಲ, ಆಗ್ಲೇ ಸಾಧ್ಯನೂ ಇಲ್ಲ ಅದು ಬಿಡಿ. ನಾನು ಆಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೇಳ್ಬಿಡ್ತೀನಿ ನಿಮ್ಗೆ. ರೆಹಮಾನ್ ಇಲ್ಲೇ ಇದ್ದಾರೆ. ವಿಷ್ಣು ಸರ್ಗೆ ಅವರು ಸುಮಾರು ಅವರು ವಿಷ್ಣು ಸರ್ ಅವ್ರ ಅಭಿಮಾನಿ, ಪಿಕ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಷ್ಣು ಸರ್ಗೆ ಹೋಗಿ ಒಂದು ಅಡ್ವಾನ್ಸ್ ಕೊಟ್ಟು ಇದು ಮಾಡೋದು, ಯಾವ ತರ ಇಲ್ಲ ಕತೆ ಮಾಡ್ತಿದ್ದಾರೆ, ಯಾವ್ದೋ ರೀಮೇಕ್ ಸಿನಿಮಾ ಮಾಡಕ್ಕೆ ಅಂತ ಚೆನ್ನೈಗೆ ಹೋಗಿದ್ದಾರೆ. ಏನ್ ರೆಹಮಾನ್ ಅವ್ರೆ ಕರೆಕ್ಟಾನೆ? ಸೊ ರೆಹಮಾನ್ ಹೋಗಿದ್ದಾರೆ. ಅಲ್ಲಿ ಪಿಕ್ಚರ್ ನೋಡಿದ್ರೆ ಅವರು ಪ್ರೊಡ್ಯೂಸರ್ ಏನ್ ಮಾಡೋ ರೈಟ್ಸ್ ಕೊಡ್ಬೇಕಾರೆ, ಸರ್ ಇವತ್ತು ನಾನಿಲ್ಲ, ಊರಲ್ಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ನಾಳೆ ನೈಟ್ ಹೊರಡ್ತೀನಿ, ನಾಳೆಗೆ ಸಿಗೋಣ ಅಂತ ಹೇಳಿದ್ದಾರೆ. ರೆಹಮಾನ್ ಏನ್ ಮಾಡಿ ಇನ್ನು ಒಂದಿನಕ್ಕೋಸ್ಕರ ನಾನು ಬೆಂಗಳೂರು ಬಂದಿರ್ತೀರ ಮತ್ತೆ ಅಪ್ಪಣ್ಣವ್ರು ಯಾಕೆ ಮಾಡ್ಬೇಕು ಅಂತ ಅಲ್ಲೇ ಉಳ್ಕೊಂಬಿಡೋಣ ಅಂತ ಹೇಳಿ ಮಾಡಿದ್ದಾರೆ. ಅವರು ಇದೇ ತರ ಟಿಫನ್ ಮಾಡ್ಕೊಂಡು ಹೊರಗಡೆ ಬಂದು ದಮ್ ಹೊಡಿತಾ ಇದಾರೆ ರೆಹಮಾನ್ ಅವರು. ಅಲ್ಲಿ ಪಾಮರ ಹೋಟ್ಲ್ ಅನ್ಸುತ್ತೆ. ಅವಾಗ ಹೊರಗಡೆ ಬಂದಾಗ ಅಲ್ಲಿ ಆಟೋ ಮೇಲೆ ವಾನತ್ತೈ ಪೋಲ್ ಅಂತ ಹೇಳ್ಬಿಟ್ಟು ಆಟೋ ಮೇಲೆ ಒಂದು ಪೋಸ್ಟರ್ ಅಂಟಿಸ್ಕೊಂಡು ಮೈಕಲ್ ಕೂಕೊಂಡು ಹೋಗ್ತಾ ಇದಾರೆ. ಇವ್ರಿಗೆ ಪೋಸ್ಟರ್ ನೋಡಿದ ತಕ್ಷಣ ಬಹಳ ಒಂದಾಯ್ತು, ಯಾವ ಸಿನಿಮಾ ಇದು ಅಂತ ಹೇಳಿದೆ. ಇವ್ರಿಗೆ ಪೂರ್ತಿ ತಮಿಳು ಬರಲ್ಲ, ತೆಲುಗು ಬರಲ್ಲ, ಬಟ್ ತುಂಬಾ ಬ್ಯಾಲೆನ್ಸ್ ಮಾಡ್ತಾರ. ಅದ್ರಲ್ಲಂತೂ ಕಿಲಾಡಿ ರೆಹಮಾನ್ ಮಾತಿಲ್ಲ. ಸೊ ಬಂದು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಪಿಕ್ಚರ್ ನೋಡೋಕೆ. ಒಂದಿನ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ ಹೋಗಿದ್ದಾರೆ. ಅದೆಲ್ಲ ಕೋಡಂಬಕ್ಕಲ್ಲಿ ಯಾವ್ದೋ ಥಿಯೇಟರ್ ನೋಡೋದು ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅವರಿಗೆ. ಹೋಗ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತ ಹೋಗಿದ್ದಾರೆ, ಅವ್ರ ಆಫೀಸ್ ಹುಡ್ಕೊಂಡು ಹೋಗಿದ್ದಾರೆ. ಸರ್ ನನಗೆ ಈ ಸಿನಿಮಾ ರೈಟ್ಸ್ ರೀ, ಪಿಕ್ಚರ್ ನಾನು ಈಗ ರಿಲೀಸ್ ಆಗಿದೆ ರೀ, ಜನಗಳು ಬರ್ತಾ ಇಲ್ಲ ಸರ್, ಈ ಪಿಕ್ಚರ್ ಖಂಡಿತ 100 days ಸಿಲ್ವರ್ ಜುಬ್ಲಿ ಹೋಗುತ್ತೆ, ಬರೆದಿಟ್ಕೊಳ್ಳಿ, ಸಿನಿಮಾ ಇದಾಗುತ್ತೆ, ನಾನು ಸಿನಿಮಾ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ, ಬಟ್ ರೈಟ್ಸ್ ನನಗೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕಮಿಟ್ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಪಿಕ್ಚರ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಅಲ್ಲಿ ತಮಿಳ್ನಾಡಲ್ಲಿ ಸೂಪರ್ ಹಿಟ್ ಆಗೋಯ್ತು. ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಜನ ನಿರ್ಮಾಪಕರು ಹೋಗ್ಬಿಟ್ಟವ್ರು ಆಗ್ಲೇ ರೈಟ್ಸ್ಗೋಸ್ಕರ. ರೆಹಮಾನ್ ಆಗ್ಲೇ ಬ್ಲಾಕ್ ಮಾಡಿ ಬಂದಾಗಿದೆ ಅಲ್ಲಿ. ಹೀಗೆಲ್ಲ ಆಗಿ ಅವಾಗ ರೈಟ್ಸ್ ತಗೊಂಡು ವಿಷ್ಣು ಸರ್ ಹತ್ರ ಬಂದು ಏನ್ ಮಾಡಿದಾರೆ, ವಿಷ್ಣು ಸರ್ ಹೇಳೋದಂತೆ, ಏನ್ ರೆಹಮಾನ್ ನಾನು ಈ ತರ ಸೂರ್ಯ ವಂಶ ಮಾಡಿದ್ದೀನಿ, ಅಲ್ಲೂ ಕಚ್ಚೆ ಪಂಚೆ ಹಾಕಿದ್ದೀನಿ, ಜಮೀನ್ದಾರ ಸಿನಿಮಾ ಅಲ್ಲೂ ಕಚ್ಚೆ ಪಂಚೆ ಮಾಡಿದ್ದೀನಿ, ಇದ್ರತ್ರ ಮತ್ತೆ ನಾನು ಕಚ್ಚೆ ಪಂಚೆ ಹಾಕ್ಸ್ತಾ ಇರಲ್ಲ ನೀವು ಅಂತ ವಿಷ್ಣು ಸರ್. ಇಲ್ಲ ಸರ್ ನೀವು ಮಾಡ್ಲೇಬೇಕು ಸರ್, ತುಂಬಾ ವೆರೈಟಿ ಆಗಿದೆ ಅಂತ ಹೇಳಿದೆ. ಸೊ ಹಿಂಗೆ ಪಿಕ್ಚರ್ಸ್ ಟೇಕ್ ಆಫ್ ಆಯ್ತು. ಅವಾಗ ನನಗೂ ಬಂದು ಮನೆಗೆ ಬಂದು ಕ್ಯಾಸೆಟ್ ಕೊಟ್ರು, ನೋಡಿದೆ. ವಿಷ್ಣು ಸರ್ ಆಸ್ ಇಟ್ ಇಸ್ ಗೊತ್ತಿದೆ, ಡ್ಯೂಯಲ್ ರೋಲು. ಅಂಡ್ ಇನ್ನೊಬ್ಬ ಬ್ರದರ್ ಕ್ಯಾನ್ ಅಭಿಜಿತ್ ಮಾಡಿದ್ದಾರೆ. ಕೊನೆ ತಮ್ಮ ಬಂದು ನಾನ್ ಮಾಡಿದೆ, ಅದ್ರ ತಮಿಳಲ್ಲಿ ಪ್ರಭುದೇವ ಮಾಡಿದ್ದು. ಸೊ ಹೀಗಾಗಿ ಸ್ಟಾರ್ಟ್ ಆಯ್ತು ಪಿಕ್ಚರ್. ಇವೆಂಟ್ ಮೈಸೂರು ಶೂಟಿಂಗ್ ಮಾಡಿದ್ವಿ, ಚಿಕ್ಕಮಗಳೂರು ಮಾಡಿದ್ವಿ, ಆಮೇಲೆ ಬೆಂಗಳೂರು ಸ್ವಲ್ಪ ಮಾಡಿದ್ವಿ. ಸಾಂಗ್ ಈ ಇಂಪಾರ್ಟೆಂಟ್ ಹೇಳ್ತೀನಿ ನಾವು ಕೇಳಿದ್ದು. ಈ ಪಿಕ್ಚರ್ ಸಾಂಗ್ ನಂದು ಎಲ್ಲ ಮುಗಿತು. ಆಮೇಲೆ ನಂದು ನವಿಲೆ ಪಂಚರಂಗಿನ ಸಾಂಗ್ ಬಂದು ಕಟ್ಪಂಡಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಆಯ್ತು, ನೇಪಾಳ್ ಗೌಡ ಅಂತ ಹೇಳಿ. ಸರ್ ವಿಷ್ಣು ಸರ್ದು ಏನ್ ಮಾಡೋದಂದ್ರೆ, ಸರ್ ಇಲ್ಲ ಸರ್ ಕ್ಯಾರೆಕ್ಟರ್ ಆಗಲ್ಲ, ಇಲ್ಲ ಸರ್ ವಿಷ್ಣು ಸರ್ ನಾವು ಮಾಡೋದು. ಅವಾಗ ಮೈನಾ ಓ ಮೈನಾ ಅಂತ ಫಸ್ಟ್ ಸಾಂಗ್ ಬರ್ತಲ್ಲ ಕ್ಯಾರೆಕ್ಟರ್, ದೊಡ್ಡ ಅಣ್ಣ ಹಿರಿಯ ಅಣ್ಣನಿಗೆ. ಸೊ ಅಲ್ಲಿಗೆ ಗ್ರೀನರಿ ಬ್ಯಾಕ್ ಡ್ರಾಪ್ ಅಲ್ಲಿ ಅಲ್ಲಿ ವಿ ಶಾರ್ಟ್ ಮುಗಿಸ್ಕೊಂಡೆ. ನಾನು ಹೇಳಿದೆ ರೆಹಮಾನ್ ನನಗೆ ಒಂದು ಕೆಲಸ, ಬೆಂಗಳೂರಿನ ಟಿಕೆಟ್ ಬಿಡ, ನಾನು MP ಆಗಿದ್ದೆ, ನಾನು ಡೆಲ್ಲಿಂದ ಬರ್ತೀನಿ, ಡೈರೆಕ್ಟ್ ಕಟ್ ಮಾಡಿ ಬರ್ತೀನಿ, ನಾನು ಅಲ್ಲಿಂದ ಟಿಕೆಟ್ ಹಾಕಿ ಅಂತ ಹೇಳಿದೆ. ಸೊ ಹೋದೆ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಆ ಸಿನಿಮಾ ಶೂಟಿಂಗ್ ನಾವು ಹೋಗಿದ್ದು ಲೊಕೇಶನ್ ಬಂದು ಅವೇ ಫ್ರಮ್ ಕಟ್ ಮಾಡಿದ್ದು ಸುಮಾರು 150-200 ಕಿಲೋಮೀಟರ್ ಪೋಖರ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದ್ರೆ ಕ್ಯಾಮ್ರಾಮನ್ ರಮೇಶ್ ಬಾಬು ಬಂದು ಬೆಳಗಿನ ಜಾವ ನೋಡ್ಬಿಟ್ಟು, ಸರ್ ನನ್ಗೆ ಆಗಲ್ಲ ಸರ್, ನೀವು ಬೇರೆ ಕ್ಯಾಮ್ರಾ ಇಟ್ಕೊಂಡು ಮಾಡಿ, ನನಗೇನು ಸರ್ ಈ ತರ ಇದೆ, ಪಾಚಿ ಕಲರ್ ನೀರಿದೆ ಬ್ಯಾಕ್ ಡ್ರಾಪ್ ಅಲ್ಲಿ, ನಾನು ಬೇಡ, ನಾನು ಮಾಡಲ್ಲ ಅಂತ ಹಠ ಮಾಡು. ರೇಮಾರ್ಗೂ ಗೊತ್ತಿಲ್ಲ ಪಾಪ ಯಾರು ಫಿಕ್ಸ್ ಮಾಡಿದ್ರು ಲೊಕೇಶನ್ ಹೆಂಗೆ ಅಂತ ಹೇಳಿದೆ. ಆಮೇಲೆ ಹೇಳಿದೆ ಸರಿ ಪ್ಯಾಕಪ್ ಮಾಡಿ ಸೀದಾ ಕಟ್ ಮಾಡಿ ಬಂದ್ವಿ. ಬಂದಾದ್ಮೇಲೆ ನೈಟ್ ಮ್ಯಾನೇಜರ್ ಎಲ್ಲ ಕೂರಿಸಿ ನಮ್ಗೆ ಏನ್ಷಿಯಂಟ್ ಓಲ್ಡ್ ಮಾನ್ಯುಮೆಂಟ್ಸ್ ಇರುತ್ತಲ್ಲ, ಸೊ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡೋಣ ಅಂತ ಹೇಳಿದೆ. ಪರ್ಮಿಷನ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡೋದು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ವಿ ಸಾಂಗ್, ಮಳೆ. ಆವಾಗ ಕೂತ್ಕೊಂಡ್ಬಿಟ್ಟಿದ್ವಿ. ನಾನು ಹೇಳಿದೆ ರಮೇಶ್ ಬಾಬು ಹೇಳಿದೆ, ರಮೇಶ್ ಒಂದು ಕೆಲಸ ಮಾಡೋಣ, ರೈನ್ ಎಫೆಕ್ಟ್ ಆಗಿ ಕನ್ವರ್ಟ್ ಮಾಡೋಣ ಈ ಸಾಂಗ್. ಸರ್ ನೀವು ರೆಡಿ? ನಾನ್ ರೆಡಿ, ನಾನೇ ಹೇಳ್ತಾ ಇದ್ದೀನಲ್ಲ ಅಂದೆ. ಅವಾಗೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ತರಿಸಿ ನಮ್ಮ ಲೈಟ್ಸು ಮತ್ತೆ ಕ್ಯಾಮ್ರಾಗೆಲ್ಲ ಸೇಫ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಗಿಸಿ ಬಂದೆ. ಸುಮಾರು ಒಂದು 10 ಶಾರ್ಟ್ ಏನೋ ತೆಗೆದು ಮುಗಿದೋಯ್ತು, ಪ್ಯಾಕಪ್ ಆಯ್ತು.
ಆ ಮುಗಿಸ್ಕೊಂಡು ಬೆಂಗಳೂರು ರೂಮ್ ಬಂದು ಫ್ರೆಶ್ ಅಪ್ ಆಗ್ಬಿಡ್ತೀರ. ಮತ್ತೆ ನಾನು ಕೆರಡ ನನ್ನ ಹತ್ರ ಮೊಬೈಲ್ ಅಲ್ಲಿ ಇಂಟರ್ನ್ಯಾಷನಲ್ ರೋಮಿಂಗ್ ಇರಲಿಲ್ಲ. ಸೊ ಕೆರಡ STD ಬೂತ್ ಹೋಗ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿದೆ ಮನೆಗೆ. ಸಡನ್ ಆಗಿ ನನಗೆ ನ್ಯೂಸ್ ಬಂತು, ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದೇನೆ ಅಂತ. ನನ್ನ ತಂದೆ ಹೇಳಿದ್ರು. ನಾನಪ್ಪ ಯಾರೋ ಫೇಕ್ ಸುದ್ದಿ ಇರ್ಬೇಕು, ಏಪ್ರಿಲ್ 1 ಅಂತ ಬಂದು ಸುಮ್ಮನೆ ಹೇಳ್ತಾರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಇಲ್ಲ ಕಣೋ, ಈ ತರ ಎಲ್ಲ ಫುಲ್ ಎಲ್ಲಾ ಚಾನಲ್ ಹಿಂಗೆ ಬರ್ತಾ ಇದೆ. ಆಮೇಲೆ ಅಲ್ಲಿಂದ ಏನ್ ಮಾಡಿದೆ, ನಾನು ಅಂಬರೀಶ್ ಅವ್ರಿಗೆ ಫೋನ್ ಮಾಡಿದೆ. ಅಂಬರೀಶ್ ಅವರು ಇದೇ ಮಾತು ಹೇಳಿದ್ರು. ಈ ವಿಷಯ ಆಗ್ಲಿ ರೆಹಮಾನ್ ಅವ್ರಿಗೆ ಗೊತ್ತಿದೆ, ಇವ್ರು ನನಗೆ ಹೇಳಿಲ್ಲ. ನನಗೆ ನೋಡಿ ನಗ್ತಾವ್ರು, ನೋಡಿ ನಾನು ಪ್ಯಾಕಪ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ರೂಮ್ ಅಂತ ನನಗೆ ಗೊತ್ತು. ನಾನು ಬೇಡ ರೆಹಮಾನ್, ಪ್ಯಾಕಪ್ ಮಾಡಿ, ಯಾಕಂದ್ರೆ ಸುಮ್ಮನೆ ಇದು ನಮ್ಗೆ ಒಂದು ಇದಾಗುತ್ತೆ, ಒಬ್ಬ ಹಿರಿಯ ಕಲಾವಿದ್ರ ಈ ತರ ಆಗಿದೆ ಅಂತ ಹೇಳಿ ಇದಾಗುತ್ತೆ, ಮಾಡೋಣ ಬನ್ನಿ ಹೋಗೋಣ ಮತ್ತೆ ಅಂತ ಹೇಳಿದೆ. ನಾವು ಒಂದೇ ಸಾಂಗ್ ತಾನೆ ಇದು, ಯಾವ ಬೇಕಾದ್ರೂ ಮಾಡಿ ನೀವು ಮುಗಿಸ್ಕೊಡೋಣ. ಸೊ ಅಲ್ಲಿಂದ ಬಂದ್ವಿ. ಇನ್ನ ಗೊತ್ತು 108 ದಿನ ಆದ್ಮೇಲೆ ಬಿಡುಗಡೆ ಆದ್ರು. ಲಾಸ್ಟ್ಗೆ ಬಂದ ಚೇಂಬರ್ಲು ಡಿಸೈಡ್ ಮಾಡಿದ್ರು. ಆಮೇಲೆ ಪಾರ್ವತಮ್ಮನವ್ರು ಕೂಡ ಇಲ್ಲ ಬೇಡ, ನಿರ್ಮಾಪಕರು ತೊಂದರೆ ಆಗೋದು ಬೇಡ, ಒಂದ್ ಕೆಲಸ ಮಾಡಿ ಫಿನಿಶಿಂಗ್ ಪಿಕ್ಚರ್ಸ್ ಏನಿದೆ ಒಂದ್ 4 ದಿವಸ 5 ದಿನ 1 ವಾರ ಇರುತ್ತೆ, ಅದು ಮುಗಿಸ್ಕೊಂಬಿಡಿ. ಯಾಕಂದ್ರೆ ಪಾಪ ಅವರು ಬಡ್ಡಿ ಗಿಡ್ಡಿ ಕಟ್ಟಕ್ ಆಗ್ತಾ ಇಲ್ಲ, ತೊಂದರೆ ಆಗುತ್ತೆ, ಮಾಡಿ. ಇದೊಂದು ಸಾಂಗ್ ಬ್ಯಾಲೆನ್ಸ್ ಇತ್ತಲ್ಲ ಅಂತ ಹೇಳಿದ್ರೆ ಅವಾಗ ನಾನು ದಾಡಿ ಗಿಡ ಎಲ್ಲ ಬಿಟ್ಬಿಟ್ಟಿದ್ದೆ. ಆಮೇಲೆ ಶೇವ್ ಮಾಡಿ ಕರ್ಕೊಳ್ಳೋದು ಚೆನ್ನೈಗೆ MGM ಅಲ್ಲಿ. ಆ ಸಾಂಗ್ ಮುಗಿಸಿ ಹೊರಗಡೆ ಬರ್ತೀವಿ, ರಾಜ್ಕುಮಾರ್ ಅವರು ರಿಲೀಸ್ ಆದ್ರು ಅಂತ ಸುದ್ದಿ. ಕರೆಕ್ಟ್ ಆದ್ರೆ ಎಲ್ಲರೂ ಇದ್ರು. ಸೊ ದಟ್ ವಾಸ್ ಅ ಥಿಂಗ್. ನಾನು ಬಹಳ ಕಡೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಅಂಡ್ ವಿಷ್ಣು ಸರ್ ಎಲ್ಲರೂ ಗೊತ್ತಿದೆ. ಸುಮಾರು ಸಿನಿಮಾಗಳು ಅವ್ರ ಜೊತೆ ಒಂದು ಆಕ್ಟ್ ಮಾಡೋ ಒಂದು ಸೌಭಾಗ್ಯ ನನಗೂ ಸಿಕ್ತು. ಸಾಕಷ್ಟು ಸಿನಿಮಾ ಇಬ್ರು ಅಣ್ಣ ತಮ್ಮಂದ್ರಾಗೆ ಮಾಡಿದೀವಿ. ಬಹಳ ಜನ ಫಿಕ್ಸ್ ಆಗ್ಬಿಟ್ಟು, ಯಾಕಂದ್ರೆ ಶಶಿಕುಮಾರ್ ವಿಷ್ಣು ಸರ್ ಶಶಿ ಸರ್ ಬಂದು ಅಣ್ಣ ತಮ್ಮಂದ್ರಾಗೆ ತುಂಬಾ ಒಂದು ಕಾಂಬಿನೇಷನ್, ಅವ್ರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದೆ. ಸೊ ಅದು ಖಂಡಿತ ನಾನು ಮರೆಯಕ್ಕಾಗೋದಿಲ್ಲ. ಅಂಡ್ ಈ ವಾಸ್ ಮೋರ್ ದೆನ್ ಅ ಹ್ಯೂಮನ್ ಬೀಯಿಂಗ್ ಅನ್ನೋದಕ್ಕಿಂತ ತುಂಬಾ ಅವರು ದೈವಿಕವಾಗಿ ತುಂಬಾ ಫಿಲಾಸಫಿಕಲ್ ಹೊರಟೋದ್ರು. ತುಂಬಾ ವೆರಿ ಫಿಲಾಸಫಿಕಲ್ ಹೊರಟೋದ್ರು ಅವರು. ಅದು ಹೇಳ್ತಾರಲ್ಲ, ಬಲ್ಗೇಲ್ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ, ಆ ತರ ಕ್ಯಾರೆಕ್ಟರ್ ವಿಷ್ಣು ಸರ್. ಬಹಳ ಜನಗಳು ಗೊತ್ತಿಲ್ಲ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಒಂದು ಮಕ್ಕಳಿಗೆ, ಒಂದು ಸ್ಕೂಲ್ಗೆ ಎಜುಕೇಶನ್ಗಾಗ್ಲಿ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಎಷ್ಟು ಜನ ಹೆಲ್ಪ್ ಮಾಡಿದಂತ ಯಾರಿಗೂ ಗೊತ್ತಿಲ್ಲ. ಅದು ಅವ್ರು ಕೊಡ್ಬೇಕಾದ್ರೆ ಹೇಳೋದು, ನನ್ನ ಹೆಸರೇನ ಬಂತು ಅಂತ ಹೇಳಿದ್ರೆ ಚೆನ್ನಾಗಿಲ್ಲ, ನಮ್ಮ ಮನೇಲಿ ಇನ್ನೊಂದ್ಸಲ ನೀವು ನನ್ನ ಮನೆ ಹೊಸಲು ತುಳಿಬೇಡಿ ಅಂತ ಹೇಳ್ಬಿಟ್ಟೆ ಇದು ಮಾಡೋರು, ಯಾರು ಗೊತ್ತಾಗಬಾರ್ದು ಅಂತ ಹೇಳಿದ. ಸೊ ಆ ತರ ಒಂದು ಕ್ಯಾರೆಕ್ಟರ್, ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ಮನುಷ್ಯ. ಇವತ್ತು ಈಗಾಗಲೇ ಎಲ್ಲ ಹಿರಿಯ ಕಲಾವಿದರು ಎಲ್ಲರೂ ಮಾತಾಡಿದ್ರೆ, ರಮೇಶ್ ಭಟ್ ಅವರು ಮಾತಾಡಿದ್ರು, ಅಭಿಜಿತ್ ಎಲ್ಲರೂ ಮಾತಾಡಿದ್ದಾರೆ. ನನಗೆ ಒಂದೇ ಒಂದು ಏನಂತ ಹೇಳಿದ್ರೆ, ಅವರು ಇಲ್ಲಾಂದ್ರೆ ನಮ್ಮೆಲ್ಲರ ಆತ್ಮದಲ್ಲಿದ್ದಾರೆ. ಖಂಡಿತ ಅವರ ಬ್ಲೆಸ್ಸಿಂಗ್ಸ್ ಅವರಿದು ಖಂಡಿತ ನಮ್ಮೆಲ್ಲರ ಮೇಲೆ ಇದೆ, ಚಿತ್ರರಂಗದ ಮೇಲೆ ಇದೆ. ಅವತ್ತು ಒಂದ್ ದಿವಸ ರಮೇಶ್ ಭಟ್ ಅವ್ರು ಹೇಳ್ತಾ ಕೇಳಿಸ್ಕೊಂಡೆ, ಇವತ್ತು ಬಂದಿದೆ ಸರ್ ನೋಡಿ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ. ಯಾವ ಪ್ಯಾನ್ ಇಂಡಿಯಾ ಸರ್? ನಮ್ಮ ಮನೆ ಹೇಳಿದೆ ನಾನು, ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಎಷ್ಟು ಮಾಡ್ತೀರಾ ಕನ್ನಡದಲ್ಲಿ? ಎಷ್ಟು ಒಂದು ಅಪ್ರಾಕ್ಸಿಮೇಟ್ ಒಂದು 150-200 ಬರ್ತದೆ ಇಟ್ಕೊಳ್ಳೋಣ. ಒಂದು 2-3 ಸಿನಿಮಾ ಪ್ಯಾನ್ ಇಂಡಿಯಾ ಮಾಡ್ಬೋದು. ಸಕ್ಸಸ್ ರೇಟ್ ತಗೋತೀರಾ, ಫ್ಲಾಪ್ ಆಗಿರೋದು ಯಾಕೆ ತಗೊಂತ ಇಲ್ಲ ನೀವು? ನಾಟ್ ಓನ್ಲಿ ಕನ್ನಡ, ತೆಲುಗು ತಗೊಳ್ಳಿ, ತಮಿಳ್ ತಗೊಳ್ಳಿ, ಹಿಂದಿ ತಗೊಳ್ಳಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇಲ್ಲ ಯಾರು ಇವತ್ತು. ಅದೇ ಮಲಯಾಳಮಲ್ಲಿ ನೋಡಿ, ಎಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ. ಯಜಮಾನ ಕಮರ್ಷಿಯಲ್ ಆಗಿ ಬ್ಲಾಕ್ ಬಸ್ಟರ್ ಆಗಿದ್ರು ಕಣ್ಣು, ಇಟ್ ಇಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಯಜಮಾನ ನೋಡಿ. ಹೌದು, ವಾರದಿ ಬರ್ಬೋದು ಹಿಟ್, ಇದು ಬ್ಲಾಕ್ ಬಸ್ಟರ್ ಹಿಟ್. ಸೊ ಹಿಂಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾಡ್ತಾ ಇಲ್ಲ ಇವತ್ತು ಯಾರು. ಯಾವ ಸಿನಿಮಾ ನೋಡಿ ಯಾರ ಬಂದ್ರು ಹಿಡ್ಕೊ, ಲಾಂಗ್ ಹಿಡ್ಕೊ, ಮುಚ್ಚಿಡ್ಕೊ, ಎಷ್ಟು ಸಿನಿಮಾ ಸರ್ ನೋಡ್ತಾರೆ, ಎಷ್ಟು ಸಿನಿಮಾ ನೋಡಕ್ಕಾಗುತ್ತೆ ಹೇಳಿ. ಸೊ ಇದ್ರಲ್ಲಿ ನಮ್ಮಲ್ಲೇ ಬಹಳಷ್ಟು ಎಷ್ಟೋ ಕೆಲವು ವಿಮರ್ಶೆ ಮಾಡ್ಕೋಬೇಕು, ಆತ್ಮ ವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಯಾಕಂದ್ರೆ ಎಲ್ಲರೂ ಇದಾರೆ, ಸೀನಿಯರ್ಸ್ಗಳು ಇದಾರೆ. ಇವತ್ತು ಕಲಾವಿದರ ನಮ್ಮ ಸಂಘದಲ್ಲಿ ಒಂದು ನಮ್ಮ ಜಾಗ ಮಾಡ್ಕೊಟ್ಟಂತ ಎಲ್ಲ ಹಿರಿಯರು, ಅಂಬರೀಶ್ ಅವರು ಎಲ್ಲರೂ, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರೆಲ್ಲ ನಮ್ಮ ಪಿಲ್ಲರ್ಸ್, ವಿಷ್ಣು ಸರ್ ಎಲ್ಲ ಪಿಲ್ಲರ್ಸ್ ನಮಗೆ ಇವತ್ತು. ಈ ವೇದಿಕೆ ನಾವು ಇದ್ಕೋತೀವಿ, ನಿಜವಾಗ್ಲೂ ನಾವು ಪುಣ್ಯ ಮಾಡಿದೀವಿ. ಸೊ ರೆಹಮಾನ್, ನಿಜವಾಗ್ಲೂ ನೀವು ಸಿನಿಮಾ ಮಾಡಿ, ಹೇಳಿದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ನಾವೆಲ್ಲ ಇದೆ ಖಂಡಿತ ನಿಮ್ಗೆ ವಿ ಆರ್ ದೇರ್ ವಿತ್ ಯು. ಮಾಡಿ ಮತ್ತೆ ನೀವು ಎದೊಳ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಾತಾಡೋದಕ್ಕೆ ಅವಕಾಶ ಮಾಡಿಸ್ತಾ ಎಲ್ಲರಿಗೂ ನನ್ನ ಹೃದಯಪೂರ್ವಕದ ಒಂದು ಧನ್ಯವಾದಗಳು ಹೇಳಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.